ಹೆಂಗಸರೆಲ್ಲ ಹತ್ತಕ್ಕೆ ಸೇರ್ಕೊಂಡ್ರು. ಪಾಪ ಚಳಿ ಅಲ್ಲ, ಅವ್ರು ತಪ್ಪಿಲ್ಲ, ಅವರು ಲೇಟಾಗಿ ಬಂದ್ರು, ಕುರ್ಚಿ ಸಿಗ್ಲಿಲ್ಲ, ಅಲ್ಲಿ ಕೂತ್ಕೊಂಡ್ರು. ಇರ್ಲಿ, ಅಲ್ಲೇ ಕೂತ್ಕೊಂಡು ಸಂತೋಷ ಕೇಳ್ರವ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರ್ಲಿ. ನಮ್ಮ ಪ್ರೀತಿಯ ಅಣ್ಣಂದ್ರು, ಅದರಲ್ಲೂ ಯುವಕರು ಇವತ್ತೆಲ್ಲ ಸೇರಿ ಕುಳಿತುಕೊಂಡಿದ್ದಾರೆ ಅಂದರೆ ಅದೊಂದು ಪುಣ್ಯ. ನಾನು ಮೊದಲೇ ಹೇಳಿದೆ, ಸದ್ಯ ನಮ್ಮ ನಾಟಿನಳ್ಳಿಲಿ ಹುಲಿಗಳಿಲ್ಲ ಅಂತ. ಅದೇ ನಿನ್ನಂಗೆ ಎಣ್ಣೆ ಹೊಡೆಯೋರು ಒಬ್ಬರು ಇಲ್ಲ ಪುಣ್ಯಾತ್ಮರು. ಇಲ್ಲೇ ಇದ್ದರಿಯಾ ಅಪ್ಪ, ನೀನು ಹುಲಿ ಅಲ್ಲ ಕಣಪ್ಪ, ನೀನು ಸಿಂಹ, ನೀನು ಸುಮ್ಮನಿರು. ದಾರಿಲಿ ಎಲ್ಲೊಬ್ಬ ನಿಂತಿನ್ಕಂತ ಕೇಳಿದೆ ನಾನು, ಅಣ್ಣ ತಿಥಿ ಮನೆ ಎಲ್ಲಿ ಅಂತ. ಅದಕ್ಕೆ ಅವನೇನು ಅನ್ಬೇಕು, ಇದು ಯಾವ ಅಂದ. ಕುಡ್ದ್ಬಿಟ್ಟು ಬಾಡ್ನೆ ಸುಣ್ಬಿಟ್ಟು ಬಂದವನ ಕಿರ್ತಾನೆ ಮಲ ಬಂದವರಂಗೆ. ನಾನು ಮಂಡ್ಯದ ಹತ್ರ ಎರಳ್ಳಿ ಕನೆಯ ಅಂದೆ. ಇದು ಆಮೇಲೆ ಎಷ್ಟಾಳು ಬಂದಿದ್ರಿ ಅಂದ. ಕಾಯಿ ಕೇಳೋಕೆ ಕರೀತಾರಲ್ಲ ಹಂಗೆ ಕೇಳ್ತಾನೆ, ಎಷ್ಟಾಳು ಬಂದಿದ್ರಿ ಅಂತ. ನಾವೊಂದು 5-6 ಆಳು ಬಂದೀವಿ ಕನೆ ಅಂದೆ. ಎಣ್ಣಾಳು ಅಂದ. ಗಂಡಾಳ ಮೇಲೆ ಜ್ಞಾನವೇ ಇಲ್ಲ ಅವನಿಗೆ. ಎಣ್ಣೆ ಹೊಡೆದಾಗ ಬರೀ ಎಣ್ಣಾಳ ಮೇಲೆ ಜ್ಞಾನ ಇಲ್ಲ. ರಾತ್ರಿ ಹೊತ್ತು ಬರುದಿಲ್ಲ ಕನೆಯ, ಅವ್ರು ಗಂಡದಿರ್ ಕಳ್ಸೋಲ್ರು ಪ್ರೋಗ್ರಾಮ್ಗೆ. ಬಲಾತ್ಕಾರ ಮಾಡಿ ಕರ್ಕೊಬರ್ಬೇಕಾಗಿತ್ತು ಅಂದ. ಬಲವಂತ ಅಂತಲ, ಅವ್ನ ಮನೆ ಕಾಯುವಾಗ ಬಲಾತ್ಕಾರ ಮಾಡಿ ಕರ್ಕೊಬರ್ಬೇಕಾಗಿತ್ತು ಅಂದ. ನನಗೆ ಹೆದರಿಕೆ ಆಗೋಯ್ತು. ಅಯ್ಯಯ್ಯಪ್ಪ, ಇದೇನು ಮಾತು ಅಂತ ಆಡ್ತಾ ಇದೆಯಾ? ಅಯ್ಯೋ, ಅದು ಬಲವಂತವಾಗಿ ಕರ್ಕಬಾ ಅಂತ ಹೇಳ್ಬೇಕು, ಬಲಾತ್ಕಾರ ಅಂದ್ರೆ ಕೆಟ್ಟದು ಕನೆಯ ಅಂದೆ. ಆಮೇಲೆ ಎಲ್ಲ ಒಂದೇ ಊರರ ಅಂದ. ಇಲ್ಲ, ಬೇರೆ ಬೇರೆ ಊರವರು ಒಂದೇ. ಯಾವ್ಯಾವ ಊರವರು ಅಂದ. ಹಾರ್ಮೋನಿ ಬಾರ್ಸೋರು ಕರಡ್ಡಿದವರು, ತಬಲಾ ಬಾರ್ಸೋರು ಶೆಟ್ಟಳ್ಳಿಯವರು, ಅವರು ಶ್ರೀರಂಗಪಟ್ಟಣದವರು, ಇವ್ರು KRSನವರು, ನಾನು ಮಂಡ್ಯದ ಹತ್ರ ಎರಳ್ಳಿ ಅಂದೆ. ಅದಕ್ಕೆ ಅವ್ರೇನನ್ಬೇಕು, ಓ ಹಂಗಾರ ನೀವೆಲ್ಲ ಬೆರ್ಕೆ ಬಡ್ಡಿ ಓ ಅಂದ. ನೋಡಿಲಿ ಎಲ್ಲ ಎಷ್ಟು ಚೆನ್ನಾಗಿ ನಗ್ತಾವ್ರೆ. ಅದಕ್ಕೆ ಸರಿಯಾಗಿ ಉಗ್ದವನಲ್ಲ ಅಂತ. ಇರ್ಲಿ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಬಂಧುಗಳೇ, ಇವತ್ತು ಪ್ರತಿ ಮಾನವರಲ್ಲೂ ಕೂಡ ಸ್ವಲ್ಪ ಸಣ್ಣ ಮಟ್ಟದ ಅಹಂಕಾರ ಜಾಸ್ತಿ ಆಗ್ತಾ ಇದೆಯಂತೆ. ಆ ಅಹಂಕಾರವೇ ನಮ್ಮ ನಡವಳಿಕೆ ಮೇಲೆ, ನಮ್ಮ ಜೀವನದ ಮೇಲೆ ಅತಿ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು. ಶ್ರೀಧರಣ, ಆ ಗಂಧಕಡ್ಡಿ ಎತ್ತಾಕ್ಬಿಡಿ ಸಾಕು, ಕರ್ಪೂರ ಹಚ್ಚಿ. ಇಲ್ಲಿ ನಮ್ಗೆ ಹೊಗೆ ಸ್ವಲ್ಪ ಹಿಂಸೆ ಆಗ್ತದೆ. ಕರ್ಪೂರ ಹಚ್ಕೊಳ್ಳಿ, ಕರ್ಪೂರ ಹಚ್ಕೊಳ್ಳಿ. ದೀಪ ಹಚ್ಚಿಟ್ಟಿದ್ರೆ ಇನ್ನೂ ಒಳ್ಳೇದಿತ್ತು. ಕೇಳಿಸ್ಕೊಳ್ಳಿ ಅವ್ವ. ಈಗ ನಾನು ಹೇಳುವಂತ ಕತೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದಂಥದ್ದು. ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಮನೆಯಲ್ಲೂ ಅಣ್ಣ ತಮ್ಮಂದಿರು ಪ್ರೀತಿಯಿಂದ ಇರಬೇಕಾದಂತ ಕತೆ. ತಂದೆ ತಾಯಿಗಳಿಗೆ ಗೌರವವನ್ನ ಕೊಡುವಂತ ಕತೆ. ಪ್ರತಿಯೊಬ್ರು ಕೇಳಿಸ್ಕೊಳ್ಳಿ. ಯಾಕೆ ನಾನು ಕುಡಿತದ ಬಗ್ಗೆ ಮಾತಾಡದೆ ಅಂದ್ರೆ, ಎಲ್ಲಾ ಹಳ್ಳಿಗಳಲ್ಲೂ ಇದೊಂದು ದೊಡ್ಡ ದುರಂತ ಆಗ್ತಾ ಇದೆ. ಅಣ್ಣನ ಕಂಡ್ರೆ ತಮ್ಮನಿಗಾಗಲ್ಲ, ತಮ್ಮನ ಕಂಡ್ರೆ ಅಣ್ಣನಿಗಾಗಲ್ಲ. ಒಂದೇ ತಾಯಿ ಮಕ್ಕಳು, ಅವನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ. ಏನು ಅಲ್ಲ, ಮಸಿತಾರೆ ಹಂಗೆ. ಒಂದು ಊರಲ್ಲಿ ಇಬ್ರು ಅಣ್ಣ ತಮ್ಮಂದ್ರಿದ್ರು, ರಾಮಣ್ಣ ಭೀಮಣ್ಣ ಅಂತ. ಇದೊಂದು ಕತೆ ಆದ್ರೂ ಕೂಡ ನಮ್ಮ ಜೀವನದ ನಡವಳಿಕೆಗೆ ಹತ್ತಿರವಾಗಿರುವಂತ ಕತೆ. ಇದನ್ನ ಪ್ರೀತಿಯಿಂದ ಕೇಳಿಸ್ಕೊಳ್ಬೇಕು. ಆ ರಾಮಣ್ಣ ಭೀಮಣ್ಣ ಅಂತಕ್ಕಂಥವ್ರು ಬಹಳ ಒಳ್ಳೆ ವ್ಯಕ್ತಿಗಳು. ಅಣ್ಣ ಹೇಳಿದ ಮಾತನ್ನ ತಮ್ಮ ಮೀರ್ತಿರ್ಲಿಲ್ಲ. ತಮ್ಮ ಏನಾದ್ರೂ ಕೇಳಿದ್ರೆ ಅಣ್ಣ ಯಾವತ್ತೂ ಇಲ್ಲ ಅಂತಿರ್ಲಿಲ್ಲ. ಅಂತ ಸಂತೋಷವಾದ ಕುಟುಂಬ. ಅಂದ್ರೆ ಅಣ್ಣನಿಗೇನಾದ್ರೂ ನೋವಾದ್ರೆ ತಮ್ಮನ ಕಣ್ಣಲ್ಲಿ ರಕ್ತ ಬರೋದಂತೆ ನೋಡಿ. ತಮ್ಮನಿಗೇನಾದ್ರೂ ನೋವಾದ್ರೆ ಅಣ್ಣ ಜೀವನೇ ಬಿಟ್ಟು ಬಿಡುವಷ್ಟು ನೋವಾಗ್ತಿತ್ತಂತೆ ಅವನಿಗೆ. ಇದು ಅಣ್ಣ ತಮ್ಮಂದಿರ ಪ್ರೀತಿ ಅಂದ್ರೆ. ನಾವು ರಾಮ ಲಕ್ಷ್ಮಣ ಹಿಂಗಿದ್ದ ಹಂಗಿದ್ದ ಅಂತ ಓದ್ತೀವಿ, ಆದ್ರೆ ಅದರಂತೆ ನಡೆಯೋದು ಬಹಳ ಕಷ್ಟ. ಕುವೆಂಪು ಅವ್ರು ಹೇಳದ್ ಅದನ್ನೇ, ಒಂದೆದೆಯ ಹಾಲ ಕುಡಿದವರ ನಡುವೆ ಎಷ್ಟೊಂದು ಭೇದ ತಾಯಿ ಅಂತ ಅಲ್ವಾ. ಒಂದೇ ಎದೆ ಹಾಲು ಕುಡಿದಿರ್ತಾರೆ, ಒಬ್ಬ ಕಳ್ಳ, ಇನ್ನೊಬ್ಬ ಒಳ್ಳೆಯವನಾಗಿರ್ತಾನೆ. ಏನ್ ಮಾಡೋದು ದುರಂತ. ಈ ಅಣ್ಣ ತಮ್ಮಂದಿರು ಚೆನ್ನಾಗಿ ಜೀವನವನ್ನ ಮಾಡುವಾಗ ಯಾರೋ ಒಬ್ಬ ಮಧ್ಯಸ್ಥಗೆ ಚಾಡಿ ಹೇಳೋನು, 90 ಎಣ್ಣೆಗೆ ಬರೋನು ಅಣ್ಣನಿಗೆ ಚಾಡಿ ಹೇಳ್ಬಿಟ್ಟ. ಅಕ್ಕ ಕೇಳಿಸ್ಕೊಳ್ಳಿ, ಅಣ್ಣನಿಗೆ ಚಾಡಿ ಹೇಳ್ಬಿಟ್ಟ. ಏನಂತ, ನಿನ್ ತಮ್ಮ ನೀನ್ ಕಾಣ್ದಂಗೆ ಬೇಕಾದಷ್ಟು ದುಡ್ಡು ಮಾಡ್ತಾವನ್ ಕಣ್ಮಗ, ನಿನ್ನ ಮನೆ ಹಾಳು ಮಾಡ್ಬಿಡ್ತಾನೆ, ನಿನ್ನ ಬೀದಿಗೆ ತಳ್ಳಿಬಿಡ್ತಾನೆ, ಮೊದ್ಲು ಏನಾದ್ರೂ ಮಾಡಿ ಅವನ ಮನೆಯಿಂದ ಹೊರಗಡೆ ಹಾಕು ಅಂತ. ತಮ್ಮನಿಗೂ ಬಂದು ಚಾಡಿ ಹೇಳ್ದ ಅವನು. ಏನಂತ, ಎಷ್ಟಿನ ಗಂಟ ಅಂತ ನಿಮ್ಮ ಅಣ್ಣ ಹೇಳ್ದಂಗೆ ಕೇಳ್ಕ ನಿಂತಿದ್ದೀಯಪ್ಪ ನೀನು. ಲೋ ಮಗ, ನೀನು ಬೇರೆ ಬಂದ್ಬಿಡು, ನಿಮ್ಮ ಅಣ್ಣ ನಿನಗೆ 1 ರೂಪಾಯಿನೂ ಕೊಡಲ್ಲ, ಕೊನೆಗಳಿಗೆಲ್ಲ ನಿನ್ನ ಅನಾಥನ ಮಾಡಿಬಿಡ್ತಾನೆ ಅಂತ. ಆದ್ರೆ ಇಬ್ಬರಲ್ಲೂ ಆ ಒಂದು ಇದಿರ್ಲಿಲ್ಲ, ವಿಷ ಇರ್ಲಿಲ್ಲ. ಆ ಇಬ್ಬರಲ್ಲೂ
ವಿಷ ಇರಲಿಲ್ಲ. ಒಂದಿನ ಏನಾಯ್ತು, ಅಣ್ಣ ಮನೇಲಿದ್ದ, ತಮ್ಮ ಬಂದು ಅಣ್ಣ ನನಗೊಂದು 10,000 ದುಡ್ಡು ಬೇಕಾಗಿತ್ತು ಅಂದ. ಅಷ್ಟಕ್ಕೆ ಅಣ್ಣ ತಮ್ಮನ ಕತ್ತನ್ ಪಟ್ಟಿ ಹಿಡ್ಕೊಂಡು ವಾಡ್ದು ಕೆಡಗ್ಬಿಟ್ಟ. ಹಂಗೆ ನಾನು ಕಾಣ್ದಂಗೆ ಎಷ್ಟೆಷ್ಟೆಲ್ಲ ಸಂಪಾದನೆ ಮಾಡಿದೀಯ, ಬಂದು ನನ್ನ ಹತ್ರನೇ ಕೇಳ್ತಾ ಇದ್ದೀನಿ, ನಮ್ಮ ಮನೆ ಹಾಳು ಮಾಡ್ತಾ ಇದ್ದೀನಿ ನೀನು ಅಂತೇಳಿ. ಇಬ್ರಿಗೂ ಜಗಳ ಹತ್ಕೊಬಿಡ್ತು. ಜಗಳ ಶುರುವಾಯ್ತು. ಗೊತ್ತಲ್ಲ, ಜಗಳ ಶುರುವಾದ್ಮೇಲೆ ನನ್ನ ಭಾಗ ನನಗೆ ಕೊಟ್ಬಿಡುವಂತ ಅಣ್ಣ, ತಮ್ಮ ನನ್ನ ಭಾಗ ನನಗೆ ಕೊಟ್ಬಿಡುವಂತ ಅಣ್ಣ. 6 ಎಕರೆ ಜಮೀನು. ಅಣ್ಣ ಅಂದ, ನಮ್ಮವ್ವ ನಮ್ಮ ಅಪ್ಪನ ನಾನು ಸಾಕಿವ್ನಿ, ನನಗೆ 4 ಎಕರೆ ಬರಬೇಕು ಅಂದ. ತಮ್ಮ ಅಂದ, ಇಲ್ಲ ಇಬ್ರಿಗೂ 3 ಎಕರೆ ಬರಬೇಕು ಅಂದ. ಜನ ಗುದ್ದಾಡೋಕ್ ನಿಂತ್ಕೊಂಡ್ರು. ಊರವರೆಲ್ಲ ಸಮಾಧಾನ ಮಾಡಿದ್ರು. ನಮ್ಮ ಸುರೇಶ್ ಅಣ್ಣಂತವ್ರು, ಯಾಕ್ರೋ ಹಿಂಗ್ ಜಗಳ ಆಡ್ತೀರಿ ಮುಂಡೆ ಮಕ್ಕಳ, ನಿಮ್ಮ ಅಪ್ಪ ನಿಮ್ಮವ್ವ ಎಷ್ಟು ಒಳ್ಳೆಯವರು, ಅವರ ಮಾನ ಕಳಿತಾ ಇದ್ದೀರಲ್ಲೋ ನೀವು, ಇಷ್ಟು ದಿನಗಂಡು ಚೆನ್ನಾಗಿದ್ರಿ, ಇವತ್ತು ಯಾಕೆ ಹಿಂಗಾಯ್ತು ಅಂದ್ರೆ ಚಾಡಿಯ ಮಾತಿನಿಂದ. ನೆನ್ಪಿಟ್ಕೊಳ್ಳಿ ಅಣ್ಣ, ನನ್ನ ಮಾತಲ್ಲಿ ನಿಮ್ಗೆ ಸ್ವಲ್ಪ ಕೋಪ ಬರ್ಬೋದೇನೋ, ಈ ಚಾಡಿ ಮಾತಿದೆಯಲ್ಲ ಮನಸ್ಸು ಮತ್ತೆ ಮನೆ ಎರಡನ್ನೂ ಒಡೆದಾಕ್ಬಿಡ್ತದೆ. ಆಗೇನಾಗೋಯ್ತು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು. ಏನು ಗುದ್ದಾಟಕ್ಕೆ ನಿಂತ್ಕೊಂಡ್ರು ಯಜಮಾನ್ರುಗಳು. ನಮ್ಮ ಸುರೇಶ್ ಅಣ್ಣಂತವ್ರು ಹೋಗಿ ಸಮಾಧಾನ ಮಾಡಿದ್ರು. ಈಗ ನೋಡಪ್ಪ, ಈ ಒಂದು ಅಮಾವಾಸ್ಯೆ ಕಳಿಲಿ, ಈ ಒಂದು ಆಷಾಢದ ಅಮಾವಾಸ್ಯೆ ಕಳೆದೋಗ್ಬಿಡ್ಲಿ, ಕೆಟ್ಟ ಅಮಾವಾಸ್ಯೆ ಇದು. ಆಮೇಲೆ ನಿಮ್ಮಿಬ್ರಿಗೂ ಅರ್ಧ ಭಾಗ ಜಮೀನ್ ಭಾಗ ಮಾಡ್ಕೊಡ್ತೀವಿ ಕಣಪ್ಪ. ಈಗ ಏನ್ ಹಾಕಿದ್ರಿ ಜಮೀನ್ಗೆ ಬೆಳೆ, ಅದರಂತೆ ಈ ಸರಿ ಬೆಳೆ ಮಾಡ್ಬಿಡಿ. ಆಯ್ತು. ಅಣ್ಣ ನೇಗ್ಲಿಡ್ಕೊಂಡು ಉಳುಮೆ ಮಾಡ್ತಾ ಇದ್ದ. ಕೇಳಿಸ್ಕೊಳ್ಬೇಕು ಗಮನವಿಟ್ಟು ಪ್ಯಾತೋನಲ್ಲಿ. ಅಣ್ಣ ನೇಗ್ಲಿಡ್ಕೊಂಡು ಉಳುಮೆ ಮಾಡ್ತಿದ್ದ, ತಮ್ಮ ತೇವ್ರಿಯಲ್ಲನ್ನು ಸವರ್ತಾ ಇದ್ದ, ಹಿಂದ್ಗಡೆ ಹುಲ್ಲಾದಾಗ್ತಾ ಇದ್ದ. ಅಣ್ಣ ನೇಗಲು ಉಳ್ತಿದ್ನಲ್ಲ, ಆ ನೇಗಲು ಗುಳಕ್ಕೆ ಚಿನ್ನದ ಬಿಂದಿಗೆ ಸಿಕ್ಬಿಡ್ತಂತೆ ನೋಡಿ. ಚಿನ್ನದ ಬಿಂದಿಗೆ ಒಳಗೆ ನೋಡಿದ್ರೆ ಚಿನ್ನ ವಜ್ರ ವೈಡೂರ್ಯ ಎಲ್ಲ ಇದೆ. ಏನೋ ಭಗವಂತ ಅವ್ರ ತಂದೆ ತಾಯಿ ಆಶೀರ್ವಾದ ಪ್ರೀತಿಯಿಂದ ಸಿಕ್ತಲ್ಲ. ತಮ್ಮ ಓಡೋಡ್ ಬಂದ, ಅಣ್ಣ ಇಷ್ಟೊಂದು ನಿಧಿ ಸಿಕ್ಕದೆ ನಮಗೆ, ಇನ್ಮೇಲೆ ಜಗಳಾಡೋದು ಬೇಡ ಕಾರಣ, ಇಬ್ರಿಗೂ ಒಂದೊಂದು ಮನೆ ಕಟ್ಟಿಸ್ಕೊಳ್ಳುವ, ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗುವ. ಅಣ್ಣನಿಗೆ ಇನ್ನೂ ಕೋಪ ಹೋಗಿರ್ಲಿಲ್ಲ. ಏನ್ ಮಾಡ್ದ, ತಮ್ಮನ ಕೈಲಿ ಆ ಚಿನ್ನದ ಬಿಂದಿಗೆ ಕೊಟ್ಟ. ಏನ್ ಮುಂದೆ ಕಥ ಕರೆಕ್ಟಾಗಿ ಕೇಳಿಸ್ಕೋಬೇಕು. ಚಿನ್ನದ ಬಿಂದಿಗೆ ಕೊಟ್ಟು, ನೋಡಪ್ಪ ಅಲ್ಲಿ ಆಲದ ಮರ ಇದೆಯಲ್ಲ, ನಮ್ದೇ ಆಲದ ಮರ ಅದು, ಆ ಚಿನ್ನದ ಬಿಂದಿಗೆ ಏನಲ್ಲಿ ಮಡಗು, ಮಧ್ಯಾಹ್ನ 1 ಗಂಟೆ ಆಗದೆ ಮನೆಗೆ ಹೋಗಿ ಊಟ ತಗೊಂಬ, ಊಟ ಮಾಡೋಣ. ಸಾಯಂಕಾಲಕ್ಕೆ ನಾಡಗೌಡರು ಸುರೇಶ್ ಅಣ್ಣವರು ಎಲ್ಲ ದೊಡ್ಡವರು ಅವತ್ತು ನ್ಯಾಯ ಯಾರು ಮಾಡಿದ್ರು ಅವ್ರನ್ನ ಕರೆಸುವ. ಏನ್ ಸ್ವಾಮಿ, ಅವ್ರನ್ನ ಕರೆಸುವ, ತೀರ್ಮಾನ ಮಾಡ್ಲಿ, ಚಿನ್ನ ಎಷ್ಟಿದೆಯೋ ನಿನಗರ್ಧ ತಗೊಳ. ತಮ್ಮನ ಮನಸ್ಸಿಗೆ ಸರಿ ಅನ್ನಿಸ್ತಿದ್ದು. ಅವನೇನ್ ಮಾಡ್ದ, ಊಟ ತರಕ್ಕೆ ಊರೊಳಕ್ ಬಂದ. ಬತ್ತಿದ್ದಂಗೆನೆ ತಮ್ಮನಲ್ಲಿ ಆಕ್ರೋಶ, ಅಣ್ಣನಲ್ಲಿ ಆಕ್ರೋಶ ಶುರುವಾಗೋಯ್ತು. ಎಲ್ಲ ಯೋಗ್ಯ, ಈಗಾಗ್ಲೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋನೆ, ನನಗೆ ಗೊತ್ತಿಲ್ದಂಗೆ ಜಮೀನಲ್ಲಿ ಭಾಗ ಕೊಡ್ಬೇಕು, ಮನೇಲಿ ಭಾಗ ಕೊಡ್ಬೇಕು, ಕಂಚುಮುಟ್ಟು ಭಾಗ ಕೊಡ್ಬೇಕು. ಈಗ ಸಿಕ್ಕಿರೋದು ಚಿನ್ನದ ಬಿಂದಿಗೆ ನನಗೆ, ಅದ್ರಲ್ಲಿ ಭಾಗ ಕೊಡೋಕ್ಕಾಗಲ್ಲ, ಏನಾದ್ರೂ ಮಾಡಿ ಸಾಯಿಸ್ಬಿಡೋಣ ಅಂತ ಕೆಟ್ಟ ಆಲೋಚನೆ ಮಾಡ್ದ ಅಣ್ಣ. ಎಷ್ಟೋ ಹಳ್ಳಿಗಳಲ್ಲಿ ನಡೆದಿದೆ, ಈಗ 1-2-3 ತಿಂಗಳಲ್ಲೇ ನಡೆದಿದೆ ಇಂಥ ಚಿಂತೆ. ಹಾಗೇನ್ ಮಾಡ್ದ, ಒಂದು ದಿಂಡ್ಗಲ್ಲಿ ಎತ್ಕೊಂಡು ಆಲದ ಮರದ ಮೇಲೆ ಕೂತ್ಕೋಬಿಟ್ಟ ಅಣ್ಣ. ದಿಂಡ್ಗಲ್ಲು ಸೈಜ್ಗಲ್ಲಿ ಎತ್ಕೊಂಡು ತಮ್ಮ ಊಟ ತಗೊಂಬಂದ. ಕೇಳಿಸ್ಕೊಳ್ಳಿ, ದಯವಿಟ್ಟು ಲಿಗವಾಗಿ ಕೇಳಿಸ್ಕೊಳ್ಳಿ. ಊಟ ತಗೊಂಬಂದು ಊಟದ ಟಿಫಿನ್ ಕ್ಯಾರಿಯರ್ ಸೈಡ್ಗೆ ಇಟ್ಬಿಟ್ಟು ಆ ಚಿನ್ನದ ಬಿಂದಿಗೆ ಹಿಡ್ಕೊಂಡು ನೋಡ್ತಾ ಇದ್ದ ತಮ್ಮ. ಚಿನ್ನದ ಬಿಂದಿಗೆ ಹಿಡ್ಕೊಂಡು ನೋಡ್ತಾ ಇದ್ನಲ್ಲ, ಮೇಲ್ ಕುಂತಿದ್ದಂತ ಅಣ್ಣ ಆ ದಿಂಡ್ಗಲ್ಲನ್ನ ತಮ್ಮನ ತಲೆ ಮೇಲೆ ಢಮ್ಮನೆ ಎತ್ತಾಕ್ಬಿಟ್ಟ. ತಮ್ಮ ರಕ್ತ ಕಕ್ಕಿ ಒಂದೇಟ್ಗೆ ಸತ್ತು. ಅವನನ್ನ ಒಂದು ಗದ್ದೆ ಒಳಗೆ ಕೆಳದಾಕಿ ಸೊಪ್ಪೆಲ್ಲನ್ನು ಮುಚ್ಚಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ತಮ್ಮ ತಂದಿದ್ನಲ್ಲ, ಆ ಕೈಕಾಲು ಮುಖ ತೊಳ್ಕೊಂಡು ತಮ್ಮ ತಂದಿದ್ದಂತ ಟಿಫಿನ್ ಕ್ಯಾರಲ್ಲಿ ಊಟ ಮಾಡ್ತಾ ಇದ್ದ ಅಣ್ಣ. ಅಣ್ಣ ಊಟ ಮಾಡ್ತಾ 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 ಅಣ್ಣನೂ ಸತ್ತೋಗ್ಬಿಟ್ಟಂತೆ ನೋಡಿ. ಕಾರಣ ಏನು ಅಂದ್ರೆ, ತಮ್ಮ ಬರುವಾಗ್ಲೇ ನಮ್ಮ ಅಣ್ಣನ್ ಸಾಯಿಸ್ಬಿಡ್ಬೇಕು ಅಂತ ಊಟಕ್ಕೆ ವಿಷ ಹಾಕೊಂಡು ತಂದಿದ್ನಂತೆ. ಈಗ
ನೀವು ಯೋಚನೆ ಮಾಡಿ, ಚಿನ್ನದ ಬಿಂದಿಗೆ ಯಾರ ವಶವಾಯಿತು? ಯಾರು ತಗೊಂಡೋದ್ರು ಚಿನ್ನದ ಬಿಂದಿಗೆಯನ್ನ? ಮೂರನೆಯವ್ರ ಪಾಲಾಯಿತು. ಇವತ್ತು ನಾವು ಅಷ್ಟೇ, ನಾವು ಅಣ್ಣ ತಮ್ಮಂದಿರು ಮನೇಲಿ ಜಗಳ ಆಡಿದ್ರೆ ನಮ್ಮ ಮಾನ ಮರ್ಯಾದೆ ಮೂರನೆಯವ್ರ ಪಾಲಾಗ್ತಾ ಇದೆ. ನಮ್ಮ ತಂದೆ ತಾಯಿಗಳ ಆರೋಗ್ಯ ಹದಗೆಡ್ತಾ ಇದೆ. ಅದಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಹೋಗುವಾಗ ಏನು ಒತ್ಕೊಂಡು ಹೋಗೋದಿಲ್ಲ. ಬರುವಾಗ್ಲೂ ಖಾಲಿ ಕೈನಲ್ಲಿ ಬಂದಿದ್ದೀವಿ, ಹೋಗುವಾಗ್ಲೂ ಖಾಲಿ ಕೈನಲ್ಲಿ ಹೋಗ್ತೀವಿ. ಇರುವರೆಗೆ ಸ್ವಲ್ಪ ತಾಳ್ಮೆಯಿಂದ ಹೊಂದಾಣಿಕೆಯಿಂದ ಬದುಕಿದ್ರೆ ಆ ಜೀವನವೇ ಸ್ವಾರಸ್ಯ, ಆ ಜೀವನವೇ ಸುಖ. ಅದಕ್ಕೆ ಹೇಳ್ತಾರೆ, ಯಾಕೋ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ. ಮೂರರಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಭಾಗ ಆಗೋ ತನಕ ಸತ್ತಾಗ ಬರುವಾರಣ್ಣ ಗುಂಡಿ ತನಕ ಮಣ್ಣು ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ. ನೀನೋಗದರಿಗೆ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ನೀನೋಗದರಿಗೆ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ. ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ತಮ್ಮ ಅಕ್ಕ ತಂಗಿಯಲ್ಲಿ ತನಕ, ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಬದುಕಿ ಬೆಳೆಯೋ ತನಕ ಭಾಗ ಆಗೋ ತನಕ ಸತ್ತಾಗ ಬರುವಾರಣ್ಣ ಗುಂಡಿ ತನಕ. ಸತ್ತಾಗ ಬರುವಾರಣ್ಣ ಗುಂಡಿ ತನಕ ಮಣ್ಣ ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ. ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ. ಹೆಂಡ್ರು ಮಕ್ಕಳಿರುವಾರಣ್ಣ ಎಲ್ಲಿ ತನಕ, ಹೆಂಡ್ರು ಮಕ್ಕಳಿರುವಾರಣ್ಣ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ತಿಂದು ತೇಗೋ ತನಕ. ಸತ್ತಾಗ ಬರುವಾರಣ್ಣ, ಸತ್ತಾಗ
ತನಕ ಸತ್ತಾಗ ಬರುವಾರಣ್ಣ ಗುಂಡಿ ತನಕ ಮಣ್ಣ ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಗೆ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ ಕಳಚಯ್ಯ ಮಾಯದ ಪರೆಯ ಮುಕ್ತಿ ಒಂದಕ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಒಂದಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಗೆ ತಮ್ಮ ಕಣ್ಣ ಮುಚ್ಚಿ ಮ್ಯಾಲ್ ಮಣ್ಣ ಮುಚ್ಚಿ ನೀನೋಗದರಿಗೆ ತಮ್ಮ ಕಣ್ಣ ಮುಚ್ಚಿ ಮ್ಯಾಲೆ ಮಣ್ಣಾ